पूरा कर्नाटक में हम लोग प्रोटेस्ट कर रहे हैं क्योंकि जो कॉन्स्टिट्यूशन में हमारा हक है, वोटिंग पावर है, वो छीनना चाह रहे सेंट्रल गवर्नमेंट। एसआईआर का मतलब ही नहीं मालूम हमारे लोगों को। 1987 का बर्थ सर्टिफिकेट मांग रहे हैं और माँ बाप का सर्टिफिकेट मांग रहे हैं। हमारा खुद का नहीं है, हम लोग माँ बाप का कहाँ से लाएंगे? इसलिए हम लोग इसके विरोध हम लोग प्रोटेस्ट कर रहे हैं। ये क्या करना चाहिए, ये रुकाना केंद्र सरकार, क्योंकि एजुकेटेड के पास है, हम गरीब लोग हैं, रोज़ काम करके खाने वाले के पास बर्थ सर्टिफिकेट का मतलब ही नहीं मालूम। अभी वोट डालने का हम लोग पावर दिए बाबा साहब अम्बेडकर, वही छीन रहे हमारे पास। वही हमारे पास बड़ा आस्ती बोले तो हमारा वोटिंग है, वही पावर हम लोग केंद्र सरकार छीन रहे हैं। इसलिए केंद्र सरकार के विरुद्ध हम लोग आज प्रोटेस्ट कर रहे हैं। आज स्लम जन आंदोलन कर्नाटक से पूरा स्टेट पर कर रहे हैं, सब डिस्ट्रिक्ट में कर रहे हैं। मेरा नाम रेणुका है, कलबुर्गी का कन्वेनर हूँ स्लम जन आंदोलन कर्नाटक से। ऐसे ही और वीडियो के लिए सब्सक्राइब करें। ಈಗಿನ ಕೇಂದ್ರ ಸರ್ಕಾರ ಭಾರತ ದೇಶದಲ್ಲಿ ಚುನಾವಣಾ ಆಯೋಗದಿಂದ ಮೊದಲ ಹಂತದಲ್ಲಿ 12 ರಾಜ್ಯಗಳಲ್ಲಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಪಿಂಗ್. ಇದರ ವಿರುದ್ಧ ಎಲ್ಲ ರಾಜ್ಯಗಳಲ್ಲಿ ವಿರೋಧ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದರೂ ಸಹ ಕೇಂದ್ರ ಸರ್ಕಾರದ ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸುತ್ತಿರುವುದನ್ನು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ದಿನಾಂಕ 11/2/2024ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ನಡೆಸುವ ಮೂಲಕ ಬಡಜನ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಮಹಿಳೆಯರ ವಿರೋಧಿ ಕರಾಳ ಕಾಯ್ದೆಯನ್ನು ರಾಜ್ಯ ಸರ್ಕಾರದಿಂದ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ನಿರ್ಣಯ ಕೈಗೊಳ್ಳಬೇಕು ಆಗ್ರಹಿಸುತ್ತದೆ. ಏನು ಚುನಾವಣಾ ಆಯೋಗವು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಯನ್ನು ಬಿಟ್ಟು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ಇತ್ತೀಚೆಗೆ ಬಿಹಾರದಲ್ಲಿ ಚುನಾವಣಾ ಆಯೋಗವು ಎಸ್ಐಆರ್ ಅಳವಡಿಸಿಕೊಂಡು ಮತದಾರ ಪಟ್ಟಿಯನ್ನು ಸಿದ್ಧಪಡಿಸಿತು. ಆ ಪ್ರಕ್ರಿಯೆಯಲ್ಲಿ ಬಿಹಾರದಲ್ಲಿ ಸರಿಸುಮಾರು 65 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿರುವುದಾಗಿ ಕರಡು ವರದಿಯಲ್ಲಿ ತಿಳಿಸಲಾಗಿತ್ತು. ನಂತರ ಇದೇ ಎಸ್ಐಆರ್ ಸಮೀಕ್ಷೆಯಿಂದ ಉತ್ತರ ಪ್ರದೇಶದಲ್ಲಿ ಸುಮಾರು 2.89 ಕೋಟಿ, ಅಂದರೆ ಶೇಕಡ 18% 70 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇದರಲ್ಲಿ ಹೆಚ್ಚಿನದಾಗಿ ಬಡವರು, ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಪ್ರಕ್ರಿಯೆಯಿಂದ ಕೇವಲ 12 ರಾಜ್ಯಗಳಲ್ಲಿ 7.89 ಕೋಟಿ ಹೆಚ್ಚು ಮತದಾರರು ತೆಗೆದುಹಾಕುವ ಕುತಂತ್ರವನ್ನು ನಡೆಸಲಾಗಿದೆ. ರಾಜಸ್ಥಾನದಲ್ಲಿ 41.85 ಲಕ್ಷ, ಮಧ್ಯಪ್ರದೇಶದಲ್ಲಿ 42.74, 160, ತಮಿಳುನಾಡಿನಲ್ಲಿ 97 ಲಕ್ಷ ಮತದಾರರನ್ನು ತೆಗೆದುಹಾಕಲಾಗಿದ್ದು, ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷ ಮತದಾರರನ್ನು ತೆಗೆದುಹಾಕಲು ಈಗಾಗಲೇ ಸೂಚಿಸಲಾಗಿದೆ. ಪುದುಚೇರಿಯಲ್ಲಿ ಮತದಾರರ ಸಂಖ್ಯೆ 10,21,578 ಇದ್ದರೂ ಸಹ ಇಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತದಾರರು ತೆಗೆದುಹಾಕಲು ಸೂಚಿಸಲಾಗಿದೆ. ಛತ್ತೀಸ್ಗಢ ರಾಜ್ಯದಲ್ಲಿ 27 ಲಕ್ಷ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜ್ಯಗಳಲ್ಲಿ 64,000, ಕೇರಳದಲ್ಲಿ 24.8 ಲಕ್ಷ ಮತದಾರರನ್ನು ಹಾಗೂ ಗುಜರಾತ್ ರಾಜ್ಯದಲ್ಲಿ 73.7 ಲಕ್ಷ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಿದ್ದು, ಗೋವಾದಲ್ಲಿ 1,42,000 ಮತದಾರರನ್ನು ತೆಗೆದುಹಾಕಲಾಗಿದೆ. ಈಗ ಇದೇ ಮಾದರಿ ಕರ್ನಾಟಕದಲ್ಲಿ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಲಕ್ಷಾಂತರ ಮತದಾರರು ಪಟ್ಟಿಯಿಂದ ಹೊರಬೀಳುವ ಭೀತಿ ಎದುರಾಗಿದೆ. ಮತದಾರರ ಹಕ್ಕು ಕಸಿಯುವ ಸಂಚು, ಪರಿಷ್ಕರಣೆಯ ಹೆಸರಿನಲ್ಲಿ ಒಂದು ವರ್ಗದ ಹಾಗೂ ಒಂದು ಸಮುದಾಯದ ಮತಗಳನ್ನು ಕಡಿತಗೊಳಿಸುವ ಸಂಚು ಮಾಡಲಾಗುತ್ತದೆ. ಬಿಹಾರ್ ರಾಜ್ಯದಲ್ಲಿ ಚುನಾವಣೆ ಕೆಲವೇ ತಿಂಗಳುಗಳಲ್ಲಿ ಇರುವಾಗ ಅವೈಜ್ಞಾನಿಕವಾಗಿ ಆತುರದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಒಳಗಾದ ಬಿಹಾರದಲ್ಲಿ ಲಕ್ಷಾಂತರ ಜನರು ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಇದರಲ್ಲಿ ದಾಖಲೆಗಳು ಇಲ್ಲ, ಮನೆ ಬಳಿ ಬಂದಾಗ ಲಭ್ಯವಿರಲಿಲ್ಲ ಎಂಬ ಕಾರಣ ನೀಡಿ ಸುಮಾರು 22.7 ಲಕ್ಷ ಮಹಿಳಾ ಮತದಾರರನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ. ಅದರಲ್ಲಿ ಅಧಿಕವಾಗಿ ದಲಿತರು, ಮುಸ್ಲಿಂ ಸಮುದಾಯದ ಜನರು ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ऐसे ही और वीडियो के लिए सब्सक्राइब करें।